ಹಾಯ್ ಎಲ್ರಿಗೂ ವೆಲ್ಕಮ್ ಟು ಅನುರಾವ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತೆಲ್ಲ ಬೇಗ ಬೇಗ ರೆಡಿ ಆಗಿಬಿಟ್ಟು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಂತ ಹೇಳಿದ್ರೆ ನಾವು ಮನೆ ದೇವ್ರಿಗೆ ಹೋಗ್ತಾಯಿದ್ವಿ. ಅಮ್ಮ ಬೇಗ ಎದ್ದು ದೇವ್ರ ಮನೆ ಪೂಜೆ ಮುಗಿಸಿದ್ರು. ಇನ್ನು ಹೊರಡೋಷ್ಟರಲ್ಲಿ 8 o'clock ಆಗಿತ್ತು. ಇನ್ನೂ ಬೇಗನೆ ಹೊರಡಬೇಕಂತ ಅನ್ನೋ ಪ್ಲ್ಯಾನ್ ಇತ್ತು. ಬಟ್ ನಾವೆಲ್ಲ ಒಂದು ಸ್ವಲ್ಪ ಪ್ರಿಪ್ರೇಷನ್ಸ್ ಮಕ್ಕಳಿಗೆ ನಮಗೆ ಎಲ್ಲ ಕೆಲವೊಂದಷ್ಟು ಏನು ತಿಂಡಿ ಆಗಲಿ ಇದೆಲ್ಲ ಪ್ರಿಪೇರ್ ಮಾಡಿಕೊಂಡು ಹೊರಡೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಎಲ್ಲೇ ಹೋಗಬೇಕಾದ್ರೂ ಅಷ್ಟೇ, ಇನ್ನು ಹೋಗೋ ವೆಹಿಕಲ್ಲಿಗೆ ಪೂಜೆ ಮಾಡಿ ಹೊರಡೋದು ಒಂದು ಅಭ್ಯಾಸ ಅಂತಲೇ ಹೇಳ್ಬೋದು. ಎಲ್ಲ ಒಳ್ಳೆಯದಾಗಲಿ ಒಳ್ಳೆ ರೀತಿಲಿ ಆಗಲಿ ಅಂತ ಹೇಳಿ ಇನ್ನು ಕಾರಿಗೆ ಪೂಜೆ ಮಾಡೋಣ ಅಂಥೇಳಿ ಕಾರಿಗೆ ಪೂಜೆ ಮಾಡ್ಕೊತಾ ಇದ್ವಿ. ಇನ್ನು ಕಾರಿಗೆಲ್ಲ ಪೂಜೆ ಮುಗಿಸ್ಕೊಂಡು ಎಲ್ಲ ಐಟಮ್ಸು ಕಾರಿಗೆ ಹಾಕ್ಕೊಂಡು ಇನ್ನು ಹೊರಡೋಕ್ಕೆ ರೆಡಿಯಾಗಿ ಹೊರಡ್ತಾ ಇದ್ವಿ. ಈ ಥರ ನಿಮಗೂ ಅಭ್ಯಾಸ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹೋಗಿ ಕಮೆಂಟ್ ಮಾಡಿ. ಹಾಗೆ ನನ್ನ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಮತ್ತಷ್ಟು ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಎಲ್ಲ ಕಾರಲ್ಲಿ ಅಣ್ಣ ಮುಂದೆ ಕೂತ್ಕೊಂಡು ಇಬ್ಬರು ಮಕ್ಕಳು ಮುಂದೆ ಕೂತಿದ್ರು. ಇನ್ನು ಅಮ್ಮ ನಾನು ಹಿಂದೆ ಕೂತ್ಕೊಂಡು ಹೊರಡ್ತಾ ಇದ್ವಿ. ಇನ್ನು ನಮ್ಮ ಮನೆ ದೇವ್ರು ಯಾವ ರೂಟ್ ಬರುತ್ತೆ ಅಂತ ಹೇಳಿದ್ರೆ ಮಳವಳ್ಳಿ ಸೈಡ್ ಅಂತಲೇ ಹೇಳ್ಬೋದು. ಮಳವಳ್ಳಿ ತಾಲೂಕಲ್ಲಿ ಒಕ್ಲಿಗೆರೆ ಮಲ್ಲೇಶ್ವರ ನಮ್ಮ ದೇವರು ಅಂತಲೇ ಹೇಳ್ಬೋದು. ಇನ್ನು ನಾವು ಇಲ್ಲಿಗೆ ಇನ್ನೂ ಬೇಗನೆ ಹೊರಟು ಬರಬೇಕು. 1.5 hour ಟೈಮ್ ತೊಗೊಳುತ್ತೆ ಜರ್ನಿ ಅಂತಲೇ ಹೇಳ್ಬೋದು. ಇಲ್ಲಿಗೆ ಬರೋಕ್ಕೆ ಸ್ವಲ್ಪ ಅರ್ಲಿನೇ ಬಂದರೆ ತುಂಬ ಬೆಟ್ಟ ಸ್ವಲ್ಪ ದೊಡ್ಡದು ಅಂತಲೇ ಹೇಳ್ಬೋದು. ಹತ್ತಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಬಿಸಿಲೆಲ್ಲ ಬರೋಕ್ಕೆ ಮುಂಚೆಗೇ. ಸೊ ನಾವು ಇಲ್ಲಿಗೆ ರೀಚ್ ಆಗೋಷ್ಟೊಂದು 9:30 ಆಗಿತ್ತು. ಆಲ್ರೆಡಿ ಸೂರ್ಯ ಏನು ಬಿಸಿಲು ಜಾಸ್ತಿ ಆಗಿತ್ತು ಅಂತಲೇ ಹೇಳ್ಬೋದು. ಇನ್ನು ನಾನು ಎಲ್ಲ ಬೆಟ್ಟ ಹತ್ತೋಣ ಅಂತ ಹೇಳಿ ಬೆಟ್ಟದ ತುದಿಲಿ ಪೂಜೆ ಮುಗಿಸ್ಕೊಂಡು ಬೆಟ್ಟ ಹತ್ತೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇನ್ನು ಕಮ್ಮಿ ಅಂತ ಹೇಳಿದ್ರು. ಇದು ಬೆಟ್ಟದ ಸ್ಟೆಪ್ಸ್ ಎಷ್ಟಿದೆ ಅಂತ ಹೇಳಿದ್ರೆ 700-700ಕ್ಕಿಂತ ಜಾಸ್ತಿ ಇದೆ ಅಂತಲೇ ಹೇಳ್ತಾರೆ. ಕೌಂಟ್ ಮಾಡಿರೋದು ಅವಾಗ ಕೌಂಟ್ ಮಾಡಿದ್ದು, ಬಟ್ ಮರ್ತೋಗ್ಬಿಟ್ಟಿದೆ ಎಷ್ಟಿದೆ ಅಂತ. ಬಟ್ 700+ ಇರೋದು. ಇನ್ನು ಅಣ್ಣ ಹುಡುಗನೆಲ್ಲ ಕರ್ಕೊಂಡು ಹತ್ತುತ್ತಾ ಇದ್ದ. ಇನ್ನು ನಾವು ಮನೆಯಿಂದ ತಂದಿರೋ ಕೆಲವೊಂದು ಪೂಜಾ ಸಾಮಾನು ಐಟಮ್ಸ್ನೆಲ್ಲ ಇಟ್ಕೊಂಡು ಹತ್ತಬೇಕಾಗಿತ್ತು. ಸ್ವಲ್ಪ ಹತ್ತೋಕ್ಕೆ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಬಿಸಿಲಲ್ಲಿ. ಸ್ವಲ್ಪ ಬೇಗ ಬಂದಿದ್ದರೆ ಬೇಗನೆ ಹತ್ಬೋದು. ಇನ್ನು ಸುಸ್ತಾಗ್ತಾ ಇದ್ದಾಗ ಅಲ್ಲಿ ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಹತ್ತುತ್ತಾ ಇದ್ವಿ. ಇಲ್ಲ ಅಂದರೂ ನಾವು ಸ್ವಲ್ಪ ಒಂದು 100-200 ಸ್ಟೆಪ್ಸ್ ಹತ್ತಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಹೀಗೆ ಹತ್ತುತ್ತಾ ಇದ್ವಿ. ಇನ್ನು ಕೃಷಿನೂ ಕೂಡ ಅಷ್ಟೇ ರೆಸ್ಟ್ ಮಾಡಿ ಆಮೇಲೆ ಹತ್ತುತ್ತಾ ಇದ್ದ. ಮಕ್ಳಿಗೆ ಅಷ್ಟೊಂದು ಗೊತ್ತಾಗಲ್ಲ, ಬಟ್ ನಮಗಂತೂ ಸಖತ್ತು ಕಷ್ಟ ಅಂತಲೇ ಹೇಳ್ಬೋದು. ಇನ್ನು ನಾವು ಕಂಪ್ಲೀಟಾಗಿ ಬೆಟ್ಟದ ಮೇಲೆ ಬಂದ್ವಿ ಅಂತಲೇ ಹೇಳ್ಬೋದು. ಇಲ್ಲಿ ಸುತ್ತ ಇದೆ ನೋಡಿ ಎಷ್ಟು ಹೈಟ್ ಬಂದಿದ್ದೀವಿ ಅಂತ. ಇನ್ನು ನಮ್ಮ ನೆಕ್ಸ್ಟ್ ಸೈಡಿರಲ್ಲಿರೋದೆಲ್ಲ ಬೆಟ್ಟನೇ. ಆಲ್ಮೋಸ್ಟ್ ನಡ್ಕೊಂಡೇ ಹೊರಟೋಗ್ಬೋದು ಆ ಬೆಟ್ಟಗಳಿಗೆಲ್ಲ, ಅಷ್ಟು ಹತ್ರ ಇದೆ. ಇನ್ನು ಒಂದು ಸ್ಪೆಷಲ್ ಏನಂತ ಹೇಳಿದ್ರೆ ಈ ಬೆಟ್ಟದ ವಿಶೇಷ, ನಮ್ಮ ಮಲ್ಲಿಕಾರ್ಜುನ ದೇವರು ಮನೆ ದೇವರು ಆಗಿರೋರು SM ಕೃಷ್ಣ ಸರ್ ಅವರ ಮನೆ ದೇವರು ಕೂಡ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಅಂತಲೇ ಹೇಳ್ಬೋದು. ಸೊ ಅದೊಂದು ಪ್ರೌಡ್ ಇದೆ ನಮಗೆ. ಇಲ್ಲಿ ಬಂದಾಗ ಅಲ್ಲಿ ಬೋರ್ಡಲ್ಲಿ ಹಾಕಿರ್ತಾರೆ, ಕೆಲವೊಂದು ಸೇವೆಗಳನ್ನ ಮಾಡಿಸಿರ್ತಾರಲ್ವ ಅಲ್ಲಿ ಹಾಕಿರ್ತಾರೆ. ಇನ್ನು ನಾವು ಬಂದಮೇಲೆ ಮೇಲೆ ಹತ್ತಿ ಕಂಪ್ಲೀಟಾಗಿ ದೇವಸ್ಥಾನ ಹತ್ರ ಬಂದಮೇಲೆ ಪೂಜೆಗೆ ಸಾಮಾನು ರೆಡಿ ಮಾಡ್ಕೊತಾ ಇದ್ವಿ. ಸ್ವಲ್ಪ ಪ್ರಸಾದಕ್ಕೆ ಮತ್ತು ಪೂಜೆ ನೈವೇದ್ಯಕ್ಕೆ ಏನೇನೆಲ್ಲ ತಂದಿದ್ವಿ ಐಟಮ್ಸ್ ಎಲ್ಲನೂ ರೆಡಿ ಮಾಡಿಕೊಂಡು ಇನ್ನು ಪೂಜೆ ಮಾಡಿಸೋಣ ಅಂತ ಹೇಳಿ ಹೊರಗಡೆ ಹೋಗ್ತಿದ್ವಿ. ಶುಕ್ರವಾರ ಆಗಿದ್ರೂ ಜನ ಬರ್ತಾನೆ ಇದ್ದರು. ನಾವು ಹೋಗೋಷ್ಟರಲ್ಲೇ ಕೆಲವರು ಪೂಜೆ ಮುಗಿಸು ಹೊರಡ್ತಾಯಿದ್ರು. ಇನ್ನು ನಾವು ಬಂದಾಗೂ ಸ್ವಲ್ಪ ಜನ ಇದ್ದರು ಅಂತಲೇ ಹೇಳ್ಬೋದು. ಇನ್ನು ನಮಗೂ ಸ್ವಲ್ಪ ಫ್ರೀ ಮಾಡಿಕೊಂಡು ಜಾಗ ಮಾಡಿಕೊಂಡು ನಾವು ಕೂಡ ಒಳಗಡೆ ಹೋಗಿ ಪೂಜೆ ಮುಗಿಸ್ಕೊಂಡ್ವಿ ಅಂತಲೇ ಹೇಳ್ತೀನಿ. ಇನ್ನು ಅಣ್ಣಂಗೆ ಅಮ್ಮ ತುಪ್ಪದಲ್ಲಿ ದೀಪ ಹಚ್ಚೋಣ ಅಂತ ಹೇಳಿ ಅಂದ್ಕೊಂಡಿದ್ರು. ಇನ್ನು ದೇವರಿಗೆ ಒಳಗಡೆ ತುಪ್ಪದ ದೀಪ ರೆಡಿ ಮಾಡಿಕೊಂಡು ಬೆಲ್ಲದ ಆರತಿನ
ಹಾಗೆ ಐಶಕ್ಕದ್ದು ಪೂಜೆ ಸಾಮಾನೆಲ್ಲ ಕೊಟ್ಟು ಪೂಜೆ ಮುಗಿಸ್ಕೊಂಡು ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಕಮ್ಮಿ ಜನ ಇರೋದ್ರಿಂದ ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಹಾಗೆ ಏನೋ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಟೈಮ್ನ ಸ್ಪೆಂಡ್ ಮಾಡೋ ಥರ ಆಯಿತು. ಅದೊಂದು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇಲ್ಲಿ ಕೆಳಗಡೆ ಸಿದ್ಧಿವಿನಾಯಕ ಟೆಂಪಲ್ ಇದೆ. ಈ ದೇವಸ್ಥಾನಕ್ಕೆ ಕಾರಿಗೆ ಪೂಜೆ ಮಾಡಿಸೋಣ ಅಂತ ಹೇಳಿ ಪೂಜೆ ಸಾಮಾನು ಕೊಟ್ಟಿದ್ವಿ. ಯಾವಾಗಲೂ ಅಷ್ಟೇ ಮೇಲ್ಗಡೆ ಎಲ್ಲ ಪೂಜೆ ಮುಗಿಸ್ಕೊಂಡು ಬಂದು ಇಲ್ಲಿ ಕಾರಿಗೆ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಹಾಗೆ ಪೂಜೆ ಮಾಡಿಸೋಣ ಅಂತೇಳಿ ಪೂಜೆ ಐಟಮ್ಸ್ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ತಾ ಇದ್ವಿ. ಈ ಕಾರಿಗೆ ಹೀಗೆಲ್ಲ ಪೂಜೆ ಮಾಡಿದ್ರಂತ ಕಂಪ್ಲೀಟ್ ವಿಡಿಯೋ ಮಾಡ್ಕೊಂಡಿದ್ದೆ. ಆ ವಿಡಿಯೋ ಪೂರ್ತಿ ಇಲ್ಲ ಹಾಕಿದ್ದೀನಿ. ಊಟ ಮಾಡ್ದ ಊಟ ಮಾಡ್ಕೊಬರೋ ನಾನು ತಿಂದೆ ಆವಾಗಲೇ. ಇನ್ನು ಕಾರ್ ಪೂಜೆ ಎಲ್ಲ ಮುಗಿಸಿ ಹೊರಟ್ವಿ ದೇವಸ್ಥಾನದಿಂದ. ಸ್ವಲ್ಪ ದೂರ ಬಂದು ತಿಂಡಿಗೆ ತಿನ್ನೋಣ ಅಂತ ಹೇಳಿ ಕಾರ್ನ ಪಾರ್ಕ್ ಮಾಡಿದ್ದಾಯಿತು. ನಾನೀಗ ತೋರಿಸ್ತಿದ್ದೀನಲ್ವ, ಆ ಬೆಟ್ಟನೇ ನಾವೀಗ ದರ್ಶನಕ್ಕೆ ಹೋಗಿದ್ದು, ಆ ಬೆಟ್ಟದ ಮೇಲೇ.
ಸ್ವಲ್ಪ ದೂರ ಬಂದು ಅಲ್ಲೇ ಸ್ವಲ್ಪ ನೆರಳೆಲ್ಲ ಇರುತ್ತೆ ಅಂತ ಹೇಳಿ ಮಕ್ಕಳೆಲ್ಲ ಇದ್ರಲ್ವ ನೀಟಾಗಿ ಕೂತ್ಕೊಂಡು ಊಟ ಮಾಡ್ಬೋದು ಅಂತ ಹೇಳಿ ಅಲ್ಲಿ ಪಾರ್ಕ್ ಮಾಡಿ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ವಿ. ಇನ್ನು ತಿಂಡಿ ಏನೆಲ್ಲ ತಂದಿದ್ದೆ ಅಂತ ಹೇಳಿದ್ರೆ ರೈಸು, ಸ್ವಲ್ಪ ಚಿತ್ರಾನ್ನ, ಹಾಗೆ ಸ್ವಲ್ಪ ಮೊಸರು ತೊಗೊಬಂದಿದ್ದೆ. ಇನ್ನು ಅಲ್ಲೇ ಕೂತ್ಕೊಂಡು ಎಲ್ಲ ಮಕ್ಳಿಗೂ ತಿನ್ನಿಸ್ಕೊಂಡು ನಾವು ತಿಂದ್ಕೊಂಡು, ಇನ್ನು ನಾನು ಸೋಹು ತಿನ್ನಿಸ್ತಾಯಿದ್ದೆ, ಮಮ್ಮಿ ಕ್ರಿಶು ತಿನ್ನಿಸ್ತಾಯಿತ್ತು. ಸ್ವಲ್ಪ ಅವ್ರ ಮಾಮನ ತೊಡೆ ಮೇಲೆ ಕೂತ್ಕೊಂಡು ಅವನು ಸ್ವಲ್ಪ ಹಾಗೆ ತಿಂತಾಯಿದ್ದ. ಇನ್ನು ನಾವೆಲ್ಲ ಬೇಗ ತಿಂಡಿ ಮುಗಿಸ್ಕೊಂಡು ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೊರಟಿದ್ದಾಯಿತು. ಇನ್ನು ಅಲ್ಲಿಂದ ಬಂದಿದ್ದು ಅಂತ ಹೇಳಿದ್ರೆ ಆ ದೇವರಿಂದ ಸ್ವಲ್ಪ ದೂರದಲ್ಲಿ ಬಂದರೆ ಸ್ವಾಸ್ಲಿ ವನ ದೇವಿ ಅಂತ ಇದೆ. ಇನ್ನು ಇದು ಹೆಣ್ಣು ದೇವ್ರು ಅಂತಲೇ ಹೇಳ್ಬೋದು. ಈ ಹೆಣ್ಣು ದೇವರಿಗೆ ಸೇಮ್ ಅಲ್ಲಿ ಹೇಗೆ ಪೂಜೆ ಮಾಡಿಸಿದ್ವಿ ಅದೇ ಥರ ಇಲ್ಲೂ ಅದೇ ಥರ ಕೆಲವೊಂದು ಪೂಜೆ ಸಾಮಾನು ತೊಗೊಬಂದಿದ್ವಿ. ಇನ್ನು ದೇವಸ್ಥಾನದ ಪಕ್ಕದಲ್ಲೇ ಒಂದು ರೂಮ್ ಇದೆ. ನಾವು ನೀಟಾಗಿ ಇಲ್ಲೇ ದೇವಿದ ಪೂಜೆ ಏನೇನೆಲ್ಲ ಬೇಕು ತಂದಿರ್ತೀವಿ ಅದನ್ನೆಲ್ಲ ಇಲ್ಲೇ ರೆಡಿ ಮಾಡಿಕೊಂಡು ಹೋಗಬೇಕಾಗಿರುತ್ತೆ. ಹಾಗೆ ಪೂಜೆಗೆ ಕೂಡ ಸಾಮಾನು ಅಂದರೆ ತಟ್ಟೆ ಈ ಥರದ್ದೆಲ್ಲ ಹಾಕ್ಕೊಳ್ಳೋಕ್ಕೆ ತಟ್ಟೆ ಕೊಡ್ತಾರೆ. ಪೂಜೆ ಸಾಮಾನೆಲ್ಲ ಹಾಕ್ಕೊಂಡು ಮತ್ತು ಅಭಿಷೇಕಕ್ಕೆ ರೆಡಿ ಮಾಡ್ಕೊಳ್ಳೋಕ್ಕೆಲ್ಲ ಪ್ರತಿಯೊಂದು ಇಲ್ಲೇ ಸಿಗುತ್ತೆ. ಇನ್ನು ನಾವು ಅಲ್ಲಿ ಹೇಗೆ ಬೆಲ್ಲದ ಆರತಿ ಮಾಡಿದ್ವಿ ಮತ್ತು ಅಭಿಷೇಕಕ್ಕಾಗಿರ್ಬೋದು ಪೂಜೆ ಎಲ್ಲ ಏನೇನೆಲ್ಲ ಸಾಮಾನು ತೊಗೊಬಂದಿದ್ವಿ ಆ ಥರದ್ದೆಲ್ಲ ರೆಡಿ ಮಾಡಿಕೊಂಡು ಇನ್ನು ದೇವಸ್ಥಾನ ಒಳಗಡೆ ಹೊರಟ್ವಿ. ಇನ್ನು ದೇವಸ್ಥಾನ ಒಳಗಡೆ ಸ್ವಲ್ಪ ಜನ ದೇವಿ ದರ್ಶನಕ್ಕೆ ನಿಂತಿದ್ದರು. ಅವ್ರದ್ದೆಲ್ಲ ಆಗಲಿ ಅಂತ ಹೇಳಿ ನಾವು ಸ್ವಲ್ಪ ಕಾದು ಲೇಟಾಗಿ ಮಾಡಿಸ್ಕೊಳ್ಳೋಣ, ಇನ್ನು ಬೆಲ್ಲದ ಆರತಿ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ಮುಗಿಸ್ಕೊಂಡು ಮಾಡೋಣ ಅಂತ ಹೇಳಿ ಸ್ವಲ್ಪ ಹೊತ್ತು ಕೂತಿದ್ವಿ, ಜನ ಎಲ್ಲ ಖಾಲಿ ಆಗಲಿ ಅಂತ. ಇನ್ನು ಸ್ವಲ್ಪ ಪಾಪು ಎಲ್ಲ ಹಠ ಮಾಡ್ತಿದ್ದ, ಅಲ್ಲಿ ಪೂಜೆ ಹಾಕ್ಬೇಕಾದ್ರೆ ಮಮ್ಮಿ ಅವ್ರಿಗೆಲ್ಲ ಅದನ್ನೆಲ್ಲ ತೋರಿಸಿ ಸಮಾಧಾನ ಮಾಡ್ತಾಯಿದ್ವಿ. ಇನ್ನು ನಾವು ಕಂಪ್ಲೀಟಾಗಿ ಎಲ್ಲ ಹೋದ್ಮೇಲೆ ಪೂಜೆ ಎಲ್ಲ ಮುಗಿಸಿ ಅಭಿಷೇಕದ್ದೆಲ್ಲ ಆಗಿ ಮಂಗಳಾರತಿ ಎಲ್ಲ ತೊಗೊಂಡು ಅಲ್ಲಿಂದ ಮನೆಗೆ ರಿಟರ್ನ್ ಆದ್ವಿ ಅಂತಲೇ ಹೇಳ್ಬೋದು. ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪೂರ್ತಿ ಪೂಜೆದೆಲ್ಲ ವಿಡಿಯೋ ಹಾಕಿರ್ತೀನಿ, ಕೊನೆವರೆಗೂ ನೋಡಿ. ನನ್ನ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.